ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು, ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತು ನಾನು ನನ್ನ ಜಿಗ್ಜಾಗ್ ಮಷಿನ್ ಏನಿದೆ ಅಲ್ವಾ, ಇದು ಜಿಗ್ಜಾಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಬೇಸಿಕ್ ಮಾಡಲ್ದು ಜಿಗ್ಜಾಗ್ ಮಿಷಿನು ಉಷಾ ಕಂಪ್ನಿದಿದು. ನಾನು ಬಂದಿದ್ದನ್ನು ಸೆಕೆಂಡ್ ಹ್ಯಾಂಡಲಲ್ಲಿ ತೊಗೊಂಡಿದ್ದು, ಅಂದರೆ ಫಸ್ಟ್ ಅಲ್ಲ, ಇದು ಸೆಕೆಂಡ್ ಹ್ಯಾಂಡಲಲ್ಲಿ ತೊಗೊಂಡಿದ್ದು. ಅಂದರೆ ಫಸ್ಟ್ ತೊಗೊಂಡು ಯಾರೋ ಯೂಸ್ ಮಾಡಿ ಮತ್ತೆ ಅವರು ಅಂದರೆ ಏನಾದರೂ ರಿಪೇರಿ ಬಂದಿರುತ್ತೆ ಅಥವಾ ಬೇಡ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತಾರಲ್ಲ, ಆ ಥರ ಇದನ್ನು ರಿಟರ್ನ್ ಮಾಡಿದರೆ ಸೆಕೆಂಡ್ಸಲ್ಲಿ ನಾನು ತೊಗೊಂಡಿದ್ದು. ಯಾಕೆ ಸೆಕೆಂಡ್ಸಲ್ಲಿ ತೊಗೊಂಡೆ ಅಂದರೆ, ನಾವು ಫಸ್ಟು ತೊಗೋಬೇಕು ಅಂದರೆ ಒಂದು 8,000 to 10,000 ಬೇಕಾಗೋದು. ಬಟ್ ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಸೆಕೆಂಡ್ಸಲ್ಲೇ ತೊಗೊಂಡೆ. ಬಟ್ ಚೆನ್ನಾಗಿದೆ, ವಿತ್ ಟೇಬಲ್ಲು ಎಲ್ಲ ಸೇರಿಬಿಟ್ಟು ನನಗೆ ಆಗ ಬಂದು ನನಗೆ 4,500 ಆಗಿತ್ತಿದು. ಸೆಕೆಂಡ್ಸ್ ಇದು 4,500 ಆಗಿತ್ತು. ಉಷಾ ಕಂಪ್ನಿದು ತುಂಬ ಚೆನ್ನಾಗಿ ಕೂಡ ಇದೆ. ನಾವು ಬೇಸಿಕಲ್ಲಿ ಅಂದರೆ ಡೈಲಿ ಒಂದು 10 ಸೀರೆ ಮಾಡ್ತೀವಂದ್ರೂ ಕೂಡ ಮಾಡ್ಕೋಬೋದು, ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಒಂದೇನು ಅಂದರೆ ಇದಕ್ಕೆ ಪೆಡಲ್ ಇದೆ ನೋಡಿ. ಪೆಡಲಲ್ಲಿ ಕಾಲು ಈ ಥರ ಇಟ್ಬಿಟ್ಟು ಪೆಡಲ್ ಮಾಡಿ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಈ ಥರ ಪೆಡಲ್ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕು ಇದನ್ನು. ಮಿಷಿನ್ ಇಲ್ಲ, ಮೋಟರ್ ಇಲ್ಲ ಇದಕ್ಕೆ. ಮೋಟರ್ ಇತ್ತು ಅಂದರೆ ಬೇಗ ತುಂಬ ಫಾಸ್ಟಾಗಿ ಮಾಡ್ಬೋದು. ಬಟ್ ಪೆಡಲ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬಾ ಎಫರ್ಟ್ ಹಾಕಿ ಇದನ್ನು ಈ ಥರ ತುಳಿದು ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಓಕೆ, ಡೈಲಿ ಒಂದು 10 ಸೀರೆ ಕೂಡ ಮಾಡ್ಬೋದು ನಮಗೆ. ಬಟ್ ಏನು ಅಂದರೆ ಸ್ವಲ್ಪ ಫ್ರೀಯಾಗಿರಬೇಕಿದು. ಪೆಡಲೆಲ್ಲ ಫ್ರೀಯಾಗಿತ್ತು ಅಂದರೆ ಓಕೆ. ಆಯಿಲಿಂಗ್ ಎಲ್ಲ ಮಾಡಿದರೆ ನಮಗೆ ಪೆಡಲ್ ಕೂಡ ಫ್ರೀಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಷಿನ್ ಬಂದು ತುಂಬಾ ಚೆನ್ನಾಗಿದೆ. ಮಿಷಿನ್ದೇನು ಪ್ರಾಬ್ಲಮ್ ಇಲ್ಲ ನಮಗೆ. ಹಾಗೆ ಇದಕ್ಕೆ ನಾವು ಯಾವ ಥರ ಸೂಜಿ ಯೂಸ್ ಮಾಡೋದು, ಏನು ಬಾಬಿನೆಲ್ಲ ಯಾವ ರೀತಿ ಆಯಿಲ್ ಮಾಡೋದು ಹೇಗೆ, ಹಾಗೆ ಜಿಗ್ಜಾಗ್ ಮಾಡೋದು ಹೇಗೆ ಎಲ್ಲ ಕೂಡ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಬನ್ನಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಆಗೋದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ಫ್ರೀ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಬನ್ನಿ, ಹಾಗಾದರೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಕೂಡ. ಇದು ನೋಡಿ ಬೇಸಿಕ್ ಮಾಡಲ್ದು ಮಷೀನು. ಇದು ಬಂದು ನೋಡಿ ಇಲ್ಲಿ ಏನು ಇದು ಪಾಯಿಂಟ್ಸ್ ಇದೆ, ಅಂದರೆ ಸ್ಟಿಚಿಂಗ್ ಪಾಯಿಂಟ್ಸು. ನಮಗೆ ಚಿಕ್ಕ ಬೇಕು ಅಂದರೆ ಚಿಕ್ಕ, ದೊಡ್ಡ, ಇದು ಓನ್ಲಿ ಜಿಗ್ಜಾಗ್ ಪರ್ಪಸ್ ಮಾತ್ರ. ಜಿಗ್ಜಾಗ್ ಮಾಡೋದಕ್ಕಷ್ಟೇ ಇದು. ಮತ್ತು ನಮಗೆ ಸ್ಟಿಚಿಂಗ್ ಎಲ್ಲ ಬರೋದಿಲ್ಲ. ಜಿಗ್ಜಾಗ್ ಮಾಡ್ಬೋದು. ಹಾಗೆ ಫಾಲ್ಗೆ ಒಂದು ಸೈಡ್ ಫಾಲ್ಗೆ ಕೂಡ ನೀವು ಹೊಲಿಗೆನ ಹಾಕ್ಕೋಬೋದು. ಜಿಗ್ಜಾಗು ಮತ್ತು ಫಾಲ್ ಮಾಡೋದಕ್ಕೆ ಬೇಕಾದ್ರೆ ಇದೊಂದು ಮಿಷಿನ್ ಇಟ್ಕೊಂಡ್ರು ಕೂಡ ನೀವು ಮಾಡ್ಕೋಬೋದು. ಹಾಗೆ ಇದು ಬಂದು ಕೂಡ ಅಷ್ಟೇ ಸ್ಟಿಚ್ಚು, ನಮಗೆ ಎಷ್ಟು ನಂಬರ್ಗೆ ಸ್ಟಿಚ್ ಬೇಕು ಅಂದರೆ ಅದು ಅಷ್ಟಕ್ಕೆ ಅಷ್ಟಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡಿ, ಇದು ಟೆನ್ಷನ್ನು. ಹಾಗೆ ಇಲ್ಲಿ ಥ್ರೆಡ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಕೆಲವೊಂದು ಥ್ರೆಡ್ ಹುಕ್ಕು ಕೂಡ ಇದ್ದಾವೆ. ಹಾಗೆ ಇದು ಫುಟ್ ಕೂಡ ಅಷ್ಟೇ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಫುಟ್ ಏನಿರುತ್ತಲ್ವ ನೋಡಿ, ಅಲ್ಲಿ ಸ್ವಲ್ಪ ಕ್ರಾಸ್ ಆಗಿದೆ, ಈ ರೀತಿ ಕ್ರಾಸ್ ಆಗಿರುತ್ತೆ ಫೋಟು. ಇದು ಜಿಗ್ಜಾಗುಗೆ ಈ ರೀತಿ ಫುಟ್ ಬರುತ್ತೆ. ಮಾಮೂಲಿ ಸ್ಟಿಚಿಂಗುಗೆಲ್ಲ ಒಂದು ಬೇರೆ ಥರ ಇರುತ್ತೆ. ಬಟ್ ಜಿಗ್ಜಾಗಲ್ಲಿ ರೌಂಡ್ ಬರಬೇಕಲ್ವ, ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಅದು ಫುಟ್ ಏನಿದೆಯಲ್ವ ಅದು ಸ್ವಲ್ಪ ಈ ರೀತಿ ಬೆಂಡ್ ಆಗಿರೋ ರೀತಿ ಇದೆ. ಹಾಗೆ ಸೂಜಿ ಕೂಡ ತೋರಿಸ್ತೀನಿ. ಇದು ನೋಡಿ, ಬಾಬಿನ್ ಬಂದು ಈ ರೀತಿ ಬೇಸಿಕ್ ಮಿಷಿನ್ಗೆ ಅಂತ ಕೇಳಿದರೆ ಕೊಡ್ತಾರೆ, ನಿಮಗೆ ಶಾಪಲ್ಲೆಲ್ಲ ಸಿಗುತ್ತೆ ಈ ಥರ ಕೇಸು ಮತ್ತು ಬಾಬಿನ ನಾವು ಇದಕ್ಕೆ ಯೂಸ್ ಮಾಡೋದು. ಹಾಗೆ ಸೂಜಿ ಬಂದು ನೋಡಿ, ಈ ಸೂಜಿನ ನಾವು ಇದಕ್ಕೆ ಫಿಕ್ಸ್ ಮಾಡೋದು. ಇದು ಬಂದು ಚಪ್ಪಟೆ ಸೂಜಿ. ನಂಬರ್ ಬಂದಿದ್ದು 16 ನಂಬರ್ದು ಚಪ್ಪಟೆಗಿರೋಂಥ ಸೂಜಿ. ನಾವು ಇದಕ್ಕೆ ಯೂಸ್ ಮಾಡೋದು ಇಷ್ಟೇ. ನಮಗೆ ಮೇನ್ ಇದಕ್ಕೆ ಒಂದು ಕೇಸು, ಬಾಬಿನು ಮತ್ತು ಸೂಜಿ, ಇದು ಮೇಯ್ನು ನಮಗೆ ಈ ಮಷಿನ್ಗೆ. ಹಾಗೆ ಇದಕ್ಕೆ ಮೋಟರ್ ಎಲ್ಲ ಏನೂ ಇಲ್ಲ ಅಲ್ವಾ. ಹಾಗೆ ಥ್ರೆಡ್, ನೀವು ವೈರ್ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ವೈರ್ ನಾನು ಹಾಕೋದಿಲ್ಲ, ವೈರ್ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅಂದರು ತಗೊಬಂದಾಗ. ಹಾಗಾಗಿ ನಾನು ಥ್ರೆಡ್ಡೇ ಯೂಸ್ ಮಾಡ್ತೀನಿ. ಹಾಗಾಗಿ ನಾನು ಈ ಮಷಿನ್ಗೆ ಥ್ರೆಡ್ನೇ ಯೂಸ್ ಮಾಡ್ತೀನಿ. ಹಾಗೆ ಆಯಿಲಿಂಗ್ ಕೂಡ ಅಷ್ಟೇ ನೋಡಿ, ಈ ಥರ ಬಾಟಲಲ್ಲಿ ಆಯಿಲ್ನ ಮಾಡ್ಕೋಬೋದು. ಹಾಗೆ ಈ ಥರದ್ದೊಂದು ಸ್ಕ್ರೂ ಡ್ರೈವರ್ನ ಇಟ್ಕೋಬೇಕು, ಎಮರ್ಜೆನ್ಸಿ ಇದು ಸೂಜಿ ಬಿಚ್ಚೋದಕ್ಕೆ ಹಾಕೋದಕ್ಕೆ ಎಲ್ಲನೂ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಚೆನ್ನಾಗಿರೋಂಥದ್ದು ಸೀಸರ್, ಇದಿಷ್ಟು ಬೇಕಾಗುತ್ತೆ ನಮಗೆ ಇದು ಮಷಿನ್ನ ಹ್ಯಾಂಡಲ್ ಮಾಡೋದಕ್ಕೆ. ಹಾಗೆ ನಮ್ಗೆ ಇಷ್ಟ ಐಟಮ್ ಇತ್ತು ಅಂದರೆ ನಾವು ಜಿಗ್ಜಾಗು ಫಾಲ್ನ ಆರಾಮಾಗೆ ಮಾಡ್ಬೋದು. ಸೂಜಿ ಒಂದು ಎಕ್ಸ್ಟ್ರಾ ಬೇಕಾಗುತ್ತೆ, ಅಂದರೆ ಹೇಮಿಂಗ್ ಸೂಜಿ ಕೂಡ ಬೇಕಾಗುತ್ತೆ ಇಲ್ಲಿ.
ಇದಿಷ್ಟಿತ್ತು ಅಂದರೆ ನಾವು ಆರಾಮಾಗಿ ಮಾಡ್ಕೋಬೋದು. ಇದಿಷ್ಟೇ, ಇನ್ನೇನು ತುಂಬ ಎಕ್ಸ್ಪ್ಲೇನ್ ಏನು ಬರೋದಿಲ್ಲ ಇದರಲ್ಲಿ. ಹಾಗೆ ಇದು ಇಲ್ಲಿ ಓಪನ್ ಆಗುತ್ತೆ ನೋಡಿ, ಇಲ್ಲೊಂದು ಕೆಲವೊಂದೆಲ್ಲ ಪಾರ್ಟ್ಸ್ ಎಲ್ಲ ಇದ್ದಾವೆ. ಬಟ್ ಇದೆಲ್ಲ ಏನೇನೋ ಅಂತ ಅಷ್ಟೊಂದು ಗೊತ್ತಿಲ್ಲ ನನಗೆ, ಹಾಗಾಗಿ ನಾನು ತಪ್ಪೆಲ್ಲ ಹೇಳ್ಬಾರ್ದಲ್ವ, ಹಾಗಾಗಿ ಏನು ಎಕ್ಸ್ಪ್ಲೇನ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಈ ಥರ ಟೈಟ್ ಮಾಡಿದರೆ ಕೂರುತ್ತಿದ್ದು. ಹಾಗೆ ಇದಕ್ಕೆ ಥ್ರೆಡ್ನ ನೋಡಿ ಮೊದಲು ಇಲ್ಲಿಗೆ ಹಾಕ್ಕೋಬೇಕು, ಆಮೇಲೆ ಇಲ್ಲೊಂದು ಹುಕ್ಕಿದೆ ಇದಕ್ಕೆ, ನೆಕ್ಸ್ಟ್ ಈ ಹುಕ್ಕಿಗೂ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಇದು ನೆಕ್ಸ್ಟು ಇದು ಟೆನ್ಷನ್ ಇದೆಯಲ್ಲ, ಟೆನ್ಷನಲ್ಲಿ 2 ಪ್ಲೇಟ್ ಇರುತ್ತೆ. ಆ ಪ್ಲೇಟ್ ಮಧ್ಯೆ ಸ್ವಲ್ಪ ಸ್ಪೇಸ್ ಇರುತ್ತೆ, ಅಲ್ಲಿ ಕೂಡ ದಾರನ ತೊಗೋಬೇಕು. ನೀವು ಸ್ವಲ್ಪ ಅಲ್ಲಿ ತೊಗೊಂಡ್ರೆ ನಿಮಗೆ ಬರುತ್ತೆ. ಹಾಗೆ ಮೇಲೆ ಕೂಡ ಒಂದು ಥ್ರೆಡ್ ಹಾಕೋದಕ್ಕೆ ಅಲ್ಲೂ ಕೂಡ ಒಂದು ಹೋಲ್ ಇರುತ್ತೆ, ಅದಕ್ಕೂ ಕೂಡ ಹಾಕ್ಕೋಬೇಕು. ನೆಕ್ಸ್ಟು ಇಲ್ಲೂ ಕೂಡ 2 ಸ್ಪೇಸ್ ಇರುತ್ತೆ ಅಲ್ಲಿ ಥ್ರೆಡ್ ಹಾಕೋದಕ್ಕೆ, ಅಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ನೆಕ್ಸ್ಟು ಮತ್ತು ಈಗ ಸೂಜಿಗೆ ಏರಿಸ್ಕೋಬೇಕು ನಾವು. ಈ ಜಿಗ್ಜಾಗ್ ಮಿಷಿನ್ ಬಗ್ಗೆ ಇಷ್ಟೇ ಸಿಂಪಲ್ಲಾಗಿ ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೇಳಿ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನೋಡಿ, ಇದು ಸ್ಟಿಚ್ ಬಂದು ನಮಗೆ ಫುಲ್ ಇಟ್ಕೋಬೇಕು. ಫುಲ್ ಇಟ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ಈ ಥರ ಎಲ್ಲ ಇಟ್ಕೊಂಡ್ರೆ ತಡೆಯುತ್ತೆ. ಹಾಗೆ ನೋಡಿ, ಇದು ಮಾಮೂಲಿ ಸ್ಟಿಚ್ ಬೇಕು ಅಂದರೂ ಕೂಡ ಇಟ್ಕೋಬೋದು. ಬಟ್ ಮತ್ತು ಇಲ್ಲಿ ಸೈಜ್ ಕೂಡ ಮಾಡ್ಕೋಬೋದು. ಸ್ಟಿಚ್ ನಿಮಗೆ ದಪ್ಪ ಬೇಕು, ಸಣ್ಣ ಬೇಕು, ಅಥವಾ ಯಾವ ಥರ ಅಂದರೆ ವರ್ಕೆಲ್ಲ ಮಾಡ್ತೀವಲ್ಲ ಅದಕ್ಕೂ ಕೂಡ ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಉದ್ದ ಬೇಕು ಅಂದರೆ ಉದ್ದ, ಸಣ್ಣ ಈ ಥರ ಎಲ್ಲ ಇಟ್ಕೋಬೋದು. ಹಾಗೆ ಇಲ್ಲಿ ಸೈಜು ಅಂದರೆ ಹೊಲಿಗೆ ದಪ್ಪ ಬೇಕಾ ಸಣ್ಣ ಬೇಕಂತ ಕೂಡ ಇಲ್ಲಿ ನಾವು ಇದನ್ನು ಸೆಟ್ ಮಾಡ್ಕೋಬೋದು. ಇದಿಷ್ಟೇ ಇದರಲ್ಲಿ ಸ್ಪೆಷಲ್ಲು. ನನಗೆ ಎಷ್ಟು ಗೊತ್ತೋ ಅಷ್ಟು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದೀನಿ. ಹಾಗೆ ಪೆಡಲ್ ಇರುತ್ತೆ, ಪೆಡಲ್ ಮಾಡಬೇಕು. ಇದಕ್ಕೆ ಮೋಟರ್ ನಾವು ಫಿಕ್ಸ್ ಮಾಡಿಕೊಂಡ್ರು ಕೂಡ ಕೆಪಾಸಿಟಿ ಇರೋದಿಲ್ಲ, ಮೋಟರ್ ಎಳೆಯೋ ಅಷ್ಟು ಇದಕ್ಕೆ ಕೆಪಾಸಿಟಿ ಇರೋದಿಲ್ಲ ಇದು. ಹಾಗಾಗಿ ಇದು ಬೇಸಿಕ್ ಮಾಡಲ್ ಆಗಿರೋದ್ರಿಂದ ನಾವು ಇದನ್ನು ಕಾಲಲ್ಲಿ ತುಳಿದ್ರೇ ಬೆಟರು. ಹಾಗೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಒಂದ್ಸರಿ ಸರ್ವಿಸಿಂಗ್ ಮಾಡಿಸ್ಕೋಬೇಡಿ, ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ತುಂಬ ಸೀರೆ ಮಾಡ್ತಾ ಇರ್ತೀನಿ ನಾನು, ನನಗೇನು ಪ್ರಾಬ್ಲಮ್ ಇಲ್ಲ. ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ನನಗೆ ಇವ್ರದ್ದು ಅಂಗಡಿ ಅವ್ರದ್ದು ನಂಬರ್ ಇದೆ, ಅವ್ರಿಗೆ ಕಾಲ್ ಮಾಡಿಬಿಟ್ರೆ ಅವರು ಹೇಳ್ತಾರೆ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ, ಈ ರೀತಿ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳಿದರೆ ಅವ್ರು ಅದಕ್ಕೆ ಸೊಲ್ಯೂಷನ್ ಹೇಳ್ತಾರೆ. ಇಲ್ಲ ಆ ಶಾಪ್ ಹತ್ರ ತಗೊಂಡೋದ್ರೆ ರೆಡಿ ಮಾಡಿ ಕೊಡ್ತಾರೆ. ಹಾಗೆ ನೋಡಿ, ಥ್ರೆಡ್ ಕೂಡ ಇಲ್ಲಿ ನಾವು ಸುತ್ಕೋಬೋದು, ಬಾಬಿನ್ಗೆ ಥ್ರೆಡ್ನ ಕೂಡ ಇಲ್ಲಿ ಸುತ್ಕೋಬೋದು. ಬಟ್ ನಾನೇನು ಇದನ್ನು ಯೂಸ್ ಮಾಡೋದಿಲ್ಲ. ಈ ರೀತಿ ಇಲ್ಲಿಗೆ ಥ್ರೆಡ್ ಹಾಕ್ಕೊಂಡು ದಾರಾನ ಹಾಕ್ಕೊಬಿಟ್ಟು ಇದು ನಿಮಗೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇದು ನೋಡಿ ಈ ದಾರಕ್ಕೂ ಇದಕ್ಕೂ ಟಚ್ ಆಗುತ್ತೆ. ಈ ರೀತಿ ಅದು ಹೋಗಿದೆ ಅನಿಸುತ್ತೆ, ತಿರ್ಗೋದಿಲ್ಲ. ಬಟ್ ಬೇಕು ಅಂದರೆ ಇಲ್ಲೂ ಕೂಡ ನಾವು ಇದಕ್ಕೆ ಥ್ರೆಡ್ನ ಬಾಬಿನ್ಗೆ ಸುತ್ಕೋಬೋದು. ಬಟ್ ಅದನ್ನೇನು ಯೂಸ್ ಮಾಡೋದಿಲ್ಲ. ಈ ವೀಲ್ ಹತ್ರ ಸುತ್ಕೋಬೋದು, ಇಲ್ಲ ಅಂದರೆ ಮಾಮೂಲಿ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಬೇಗ ಸುತ್ಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಹಾಗೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ಸುತ್ತಿದ್ದೀನಿ ಅಂತ. ಈ ರೀತಿ ನೀಟಾಗಿ ಸುತ್ಕೋಬೇಕು. ಬಾಬಿನ್ಗೆ ಥ್ರೆಡ್ನ ಹೇಗೊಂದ್ರಾಗೆ ಸುತ್ಕೋಬಾರ್ದು, ನೀಟಾಗಿ ಒಂದೇ ಲೆವೆಲ್ಗೆ ಬರೋ ರೀತಿ ನೀಟಾಗಿ ಸುತ್ತಿರಬೇಕು. ಈ ರೀತಿ ಸುತ್ತಿದಾಗೇ ನಮಗೆ ಸ್ಟಿಚಸ್ಸು ನೀಟಾಗಿ ಬರೋದು. ಹಾಗೆ ನೋಡಿ, ಇದು ಬಂದು ಕೇಸು. ಇದಕ್ಕೆ ಬಾಬಿನ್ನ ನೋಡಿ, ಬಾಬಿನ್ ದಾರ ನಮ್ಮ ಕಡೆ ಬರಬೇಕು ನೋಡಿ. ಇದು ದಾರ ಈ ಥರ ಹೇಳಿದ್ರೆ ನಮ್ಮ ಸೈಡ್ ಬರಬೇಕು, ಈ ರೀತಿ ಹಾಕ್ಕೋಬೇಕು. ಇದನ್ನು ನೋಡಿ ಕೇಸ್ ಒಳಗಡೆ ಹಾಕಬೇಕು. ಹಾಕಿ ಇಲ್ಲೊಂದು ಹೋಲ್ ಕಾಣ್ತಾ ಇದೆ ನೋಡಿ, ಇದು ಕೇಸ್ ಹತ್ರ ಇಲ್ಲೊಂದು ಕ್ರಾಸ್ ಇದೆ. ಈ ಕ್ರಾಸ್ ಹತ್ರ ಈ ದಾರ ಬರಬೇಕು. ಈ ದಾರ ಬಂದಮೇಲೆ ಇದನ್ನು ನೀಟಾಗಿ ಎಳ್ಕೋಬೇಕು. ಇದು ಒಂದು ಕೈಯಲ್ಲಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ಈ ಥರ ಬರ್ತಾ ಇದೆ ನೋಡಿ. ಈ ರೀತಿ ನೀಟಾಗಿ ಎಳ್ಕೋಬೇಕು. ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇಂದ ಎಳ್ಕೊಂಡ್ರೆ ನಮಗೆ ಇಲ್ಲಿ ಬರುತ್ತೆ ನೋಡಿ, ಈ ರೀತಿ ಬಂದಿದೆ. ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದಂತ ಕೂಡ ತೋರಿಸ್ತೀನಿ ನೋಡಿ. ಇದು ಕೆಳಗಡೆ ಇಲ್ಲಿರುತ್ತೆ, ಇದನ್ನು ಹಾಕ್ಬಿಟ್ಟು ನೋಡಿ, ಇದು ಕೇಸು ಮತ್ತು ಬಾಬಿನ ಅಟ್ಯಾಚ್ ಮಾಡಿದ್ದಾಯಿತು. ಇದನ್ನು ನಾವು ನೋಡಿ ಇಲ್ಲಿ ನೋಡಿ ಈ ಥರ ಸೌಂಡ್ ಬರುತ್ತೆ ಟಕ್ ಅಂತ, ಆ ರೀತಿ ಕುಂಡ್ರಿಸ್ಬೇಕು. ಇದಾದಮೇಲೆ ಮತ್ತೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದು. ನೆಕ್ಸ್ಟು ದಾರ ಮತ್ತು ಸೂಜಿ ಏನಿದೆಯಲ್ಲ, ಸೂಜಿಗೆ ಇದು ದಾರನ ಕೂಡ ಏರಿಸ್ಕೋಬೇಕು. ಏರಿಸ್ಕೊಂಡು ಜಿಗ್ಜಾಗ್ ಮಾಡೋದು ಹೇಗೆ ಅಂತ ಈಗ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ಸೂಜಿ ಹಾಕೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೊಂದು ಸ್ಕ್ರೂ ಇರುತ್ತೆ, ಈ ಸ್ಕ್ರೂನ ಬಿಚ್ಚಬೇಕು ನಾವು. ಇದನ್ನು ನೀಟಾಗಿ ಬಿಚ್ಚಿ ಓಪನ್ ಮಾಡ್ಕೋಬೇಕು. ಈ ರೀತಿ ಒಂದು ಸ್ಪಾನರ್ ತೊಗೊಂಡು ಬಿಚ್ಚಿರೆ ಬರುತ್ತೆ ನಮಗೆ. ಬಿಚ್ಚಿಬಿಟ್ಟು ನೋಡಿ, ನಾನು ನಿಮಗೆ ತೋರಿಸ್ತೇವಲ್ಲ ನೋಡಿ, ಇಲ್ಲಿ ಚಪ್ಪಟೆ ಇದೆ ಒಂದು ಸೈಡು, ಈ ಥರ ಸೂಜಿ ಇರುತ್ತೆ. ಇದು ಚಪ್ಪಟೆ ಏನಿದೆಯಲ್ಲ, ಇದನ್ನು ಈ ಕಡೆ ಬರಬೇಕು. ನಮಗೆ ರೈಟ್ ಸೈಡ್ ಏನಿದೆ ಈ ಕಡೆ ಚಪ್ಪಟೆ ಇರೋದು ಭಾಗ ಬರಬೇಕು. ಇಲ್ಲಿ ಒಂದು ಕೂರುತ್ತೆ ನೀಟಾಗಿ, ಆ ರೀತಿ ನೀಟಾಗಿ ಇಲ್ಲಿ ಸೇರಿಸ್ಬಿಟ್ಟು ನೋಡಬೇಕು ನೀಟಾಗಿ. ಅದು ಹೋಲ್ ಏನಿರುತ್ತಲ್ವ, ಆ ಹೋಲ್ ಈ ರೀತಿ ಇರಬೇಕು. ದಾರನ ನಾವು ಈ ಕಡೆಯಿಂದ ಏರಿಸ್ಬೇಕು, ಅದು ಹೋಲ್ ನೀಟಾಗಿ ಈ ಕಡೆಯಿಂದ ದಾರ ಇರಿಸಿ ಈ ಕಡೆ ಎಳ್ಕೊಳ್ಳೋ ರೀತಿ ಇರಬೇಕು. ಆ ರೀತಿ ಮಾಡಿಬಿಟ್ಟು ಕುಂಡಿಸ್ಬೇಕು. ಕುಂಡಿಸಿ
ಟೈಟ್ ಮಾಡಬೇಕು. ಮೇಲ್ಭಾಗ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ಗೆ ಮೇಲು ಕಾನ ಕುಂಡಿಸ್ಬಿಟ್ಟು ಇದನ್ನು ಟೈಟ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಈ ರೀತಿ ಟೈಟ್ ಮಾಡಬೇಕು. ನೋಡಿ ನೀಟಾಗಿ ಕೂತಿದೆ ಸೂಜಿ. ನೋಡಿ ಇದು ಸೀದಾ ಇದನ್ನು ಉಲ್ಟಾ ಈ ರೀತಿ ಹಾಕಬೇಕು. ಅಂದರೆ ಕೆಳಗಡೆ ಭಾಗ ಮೇಲ್ಭಾಗ ಈ ರೀತಿ ಹಾಕಬೇಕು. ಇದು ಉಜ್ಜಲ್ ಮಾಡಿ ನನಗೆ ನೀಟಾಗಿ ಗೊತ್ತಾಗುತ್ತೆ. ಈ ಕಡೆ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಈ ರೀತಿ ಕ್ರಾಸ್ ಪೀಸ್ ಮಾಡ್ಕೋಬೇಕು. ಇದಾದ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇದು ಏನಿರುತ್ತೋ ಟೆನ್ಷನ್ ಈ ರೀತಿ ಇಟ್ಬಿಟ್ಟು ಇಲ್ಲಿ ಮತ್ತೆ ಕೊಡಬೇಕು. ನೋಡಿ ಈ ರೀತಿ ಹೋಲ್ ಇದೆ ಅಲ್ಲದು ಅಲ್ಲಿ ಕೊಟ್ಕೊಬೇಕು. ನೋಡಿ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗೋದಷ್ಟೇ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗುತ್ತೆ. ನೋಡಿ ನಾನು ಸ್ವಲ್ಪ ಫಾಸ್ಟ್ ಮೂವರ್ಡಲ್ಲಿ ತೋರಿಸ್ದೆ, ಯಾಕೆಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ. ನೋಡಿ ಎಲ್ಲೂ ಕೂಡ ದಾರ ಕೂಡ ಕಟ್ಟಾಗಲಿಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಇಲ್ಲಿ ನಿಮಗೆ ಸ್ವಲ್ಪ ಕಾಣಲಿ ಅಂತ ಹೇಳ್ಬಿಟ್ಟು ಆಪೋಸಿಟ್ ಕಲರ್ದು ದಾರ ಹಾಕ್ಬಿಟ್ಟು ಈ ಕಡೆ ತೋರಿಸ್ತಾ ಇದ್ದೀನಿ ಉಡ್ಜರ್ಗಲ್ಲಿ. ನೀವು ವೈರೆಲ್ಲ ಹಾಕ್ತೀರಾ ಅಂದರೆ ಓಕೆ, ಬಟ್ಟು ಮ್ಯಾಚಿಂಗ್ ದಾರ ಕೂಡ ಹಾಕೋಬೇಕಾಗುತ್ತೆ. ಸೀರೆಗೆಲ್ಲ ದಾರದಲ್ಲಿ ಮಾಡ್ತೀವಿ ಅಂದರೆ ಮ್ಯಾಚಿಂಗ್ ದಾರನೇ ಹಾಕ್ಬಿಟ್ಟು ಮಾಡಬೇಕಾಗುತ್ತೆ. ಹಾಗೆ ನೋಡಿ ಇಲ್ಲಿ ಇದು ಉಡ್ಜರ್ಗೂ ಒಳಗಡೆ ಹೋಗುತ್ತೆ. ಇದು ಕಲರ್ ಬೇರೆ ಇದ್ದರೂ ಓಕೆ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.